ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಉತ್ತರವಾಗುವ ಆಶಯದಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ಆರಂಭಿಸಿದ ವಿಧಾನಮಂಡಲ ಅಧಿವೇಶನದ ಸದುದ್ದೇಶ ಈವರೆಗೂ ಈಡೇರಿಲ್ಲ ಎಂಬುದು ಆ ಭಾಗದ ಜನರದ್ದಷ್ಟೇ ಅಲ್ಲ, ಜನಪ್ರತಿನಿಧಿಗಳ ದೂರು ಹೌದು. ಆಡಳಿತಾರೂಢ ಸರ್ಕಾರ ಹಾಗೂ ವಿಪಕ್ಷಗಳ ನಡುವಿನ ಜಿದ್ದಾಜಿದ್ದಿ ನಡುವೆಯೇ ಸೋಮವಾರದಿಂದ 3 ದಿನ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ವಿಧಾನಮಂಡಲ ವೇದಿಕೆ ಸಜ್ಜಾಗಿದೆ. ಈ ಪೈಕಿ ಬೊಗಸೆಯಷ್ಟಾದರೂ ಪರಿಹಾರ ಸಿಗಲಿ ಸಣ್ಣ ಕನಸು ಚಿಗುರುಗೊಂಡಿದೆ. ಈ ವರದಿ ಜೊತೆಯಲ್ಲೇ ಉತ್ತರ ಕರ್ನಾಟಕದ ನಿರೀಕ್ಷೆಗಳ ಸಮಗ್ರ ಮಾಹಿತಿಗೆ ವಿಜಯವಾಣಿ ಓದಿ. ಬೆಳಗಾವಿ ಅಧಿವೇಶನದಲ್ಲಿ ಸೋಮವಾರದಿಂದ 3 ದಿನ ಉತ್ತರ ಕರ್ನಾಟಕದ ಸಮಸ್ಯೆಗೆ ಚರ್ಚೆ ಬರುವುದರಿಂದ ಪಂಚಮಸಾಲಿಗಳ ಮೇಲೆ ನಡೆದ ಲಾಠಿಚಾರ್ಜ್ ವಿಚಾರ ತೀವ್ರತೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕದ ಸಮಸ್ಯೆ ಚರ್ಚೆ ಆಗಬೇಕೆಂಬುದು ಪಕ್ಷಾತೀತ ನಿಲುವಾಗಿದೆ. ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ. ಬಿಜೆಪಿಯ ಮಹತ್ವಾಕಾಂಕ್ಷೆಯ ಒಂದು ದೇಶ ಒಂದು ಚುನಾವಣೆ ಮಸೂದೆ ಮಂಡನೆಯನ್ನ ಸರ್ಕಾರ ಮುಂದೂಡಿದೆ. ಸಂವಿಧಾನ ಮಸೂದೆ ಹಾಗೂ ಕೇಂದ್ರಾಡಳಿತ ಕಾನೂನುಗಳ ಮಸೂದೆಗಳನ್ನು ಸೋಮವಾರ ಲೋಕಸಭೆಯಲ್ಲಿ ಮಂಡಿಸಲು ಕೇಂದ್ರ ಸರ್ಕಾರ ಪಟ್ಟಿ ಮಾಡಿಕೊಂಡಿತ್ತು. ಈ ತೀರ್ಮಾನ ಕೈಗೊಂಡ ಕೆಲವೇ ಗಂಟೆಗಳಲ್ಲಿ ನಿರ್ಧಾರದಿಂದ ಹಿಂದಕ್ಕೆ ಸರಿದಿದೆ. ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ. ಮಹಿಳಾ ಐಪಿಎಲ್ ಎಂದೇ ಖ್ಯಾತವಾಗಿರುವ ವಿಮೆನ್ಸ್ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಯ ಮಿನಿ ಹರಾಜು ಪ್ರಕ್ರಿಯೆಯಲ್ಲಿ ಭಾರತದ ಉದಯೋನ್ಮುಖ ಆಲ್ರೌಂಡರ್ ಮುಂಬೈನ ಸಿಮ್ರಾನ್ ಶೇಖ್ ದುಬಾರಿ ಆಟಗಾರ್ತಿ ಎನಿಸಿದ್ರು. ಸಿಮ್ರಾನ್ಗೆ ಗರಿಷ್ಠ 1.90 ಕೋಟಿ ನೀಡಿ ಗುಜರಾತ್ ಜೈಂಟ್ಸ್ ತಂಡ ಖರೀದಿಸಿತು. ವೆಸ್ಟ್ ಇಂಡೀಸ್ನ ಆಲ್ರೌಂಡರ್ ಡಿಯೆಂಡ್ರಾ ಡಾಟ್ 1.70 ಕೋಟಿ ಹಾಗೂ ತಮಿಳುನಾಡಿನ ಆಲ್ರೌಂಡರ್ ಜಿ ಕಮಲಿನಿ 1.60 ಕೋಟಿಗೆ ಸೇಲ್ ಆದ್ರು. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. 8 ವರ್ಷಗಳಿಂದ ವರ್ಗಾವಣೆ ಸಿಗದೆ ಒತ್ತಡದಲ್ಲಿ ಬದುಕು ದೂಡುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ಗಳು 30 ವರ್ಷಕ್ಕೆ ಬಿಪಿ ಶುಗರ್ಗೆ ಒಳಗಾಗ್ತಾ ಇದ್ದಾರೆ. ಎಲ್ಲರಂತೆ ನಮಗೂ ಪರಸ್ಪರ ವರ್ಗಾವಣೆಗೆ ಅವಕಾಶ ಮಾಡಿಕೊಡಿ ಎಂಬ ಬೇಡಿಕೆ ಜೊತೆಯಲ್ಲೇ ಪಿಎಸ್ಐ ಹುದ್ದೆಗಳ ನೇಮಕಾತಿಯಲ್ಲಿ ಸೇವಾನಿರತ ಅಭ್ಯರ್ಥಿಗಳಿಗಿರುವ ಮೀಸಲಾತಿ ಪ್ರಮಾಣವನ್ನು 10% 30% ಏರಿಸಬೇಕು ಎಂದು ಪೊಲೀಸ್ ಕಾನ್ಸ್ಟೇಬಲ್ಗಳು ಪಟ್ಟು ಹಿಡಿದಿದ್ದಾರೆ. ಈ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಮಂಗಳವಾರ ಎಕ್ಸ್ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ಅಭಿಯಾನ ಕೈಗೊಂಡಿದ್ರು. ಈ ಸುದ್ದಿಗೆ ವಿಜಯವಾಣಿ ಓದಿ. ಭಾರತ ವಿಭಜನೆಯಾಗಿ 1947ರಲ್ಲಿ ಪಾಕಿಸ್ತಾನ ಅಸ್ತಿತ್ವಕ್ಕೆ ಬಂತು. ಈ ವಿಭಜನೆಯಲ್ಲಿ ಬಂಗಾಳ 2 ಭಾಗಗಳಾಗಿ ವಿಂಗಡಣೆಯಾಯಿತು. ಸಹಜವಾಗಿ ಪಶ್ಚಿಮ ಬಂಗಾಳ ಭಾರತದ ಪಾಲಾದರೆ ಪೂರ್ವ ಬಂಗಾಳ ಪಾಕಿಸ್ತಾನದ ವಶವಾಗಿ ಪೂರ್ವ ಪಾಕಿಸ್ತಾನವಾಯಿತು. ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಒಂದೇ ದೇಶಕ್ಕೆ ಸೇರಿದ್ರು. ಅವುಗಳ ನಡುವೆ ಸಾಕಷ್ಟು ವೈರುಧ್ಯಗಳಿದ್ವು. ಭೌಗೋಳಿಕವಾಗಿ ಮಾತ್ರವಲ್ಲದೆ ಭಾಷೆ ಮತ್ತು ಸಾಂಸ್ಕೃತಿಕವಾಗಿ ಅಂತರಗಳಿದ್ವು. ಸ್ವಾತಂತ್ರ್ಯದ ನಂತರ ಅವುಗಳ ನಡುವಿನ ತಿಕ್ಕಾಟಗಳು ಹೆಚ್ಚಾದವು. ವಿಜಯ ದಿವಸದ ಮಹತ್ವ ಸಾರುವ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ. ಒಳನಾಡು ಜಲಮಾರ್ಗಗಳ ಮೂಲಕ ಸರಕು ಸಾಗಣೆಗೆ ಉತ್ತೇಜನ ನೀಡುವ ಸಲುವಾಗಿ ಜಲವಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಭಾನುವಾರ ಚಾಲನೆ ನೀಡಿದೆ. ಗಂಗಾ, ಬ್ರಹ್ಮಪುತ್ರ, ಬರಾಕ್ ನದಿಗಳಲ್ಲಿರುವ ರಾಷ್ಟ್ರೀಯ ಜಲಮಾರ್ಗಗಳ ಮೂಲಕ ಕಡಿಮೆ ವೆಚ್ಚದಲ್ಲಿ ಸರಕು ಸಾಗಣೆ ಮಾಡುವುದರತ್ತ ಇದು ಪ್ರಮುಖ ಹೆಜ್ಜೆಯಾಗಿದೆ. ಈ ಸುದ್ದಿಗಾಗಿ ಮನಿ ಮಾತು ನೋಡಿ. ಇಂದಿನಿಂದ ಧನುರ್ಮಾಸ ದೇವರ ಧ್ಯಾನ ಪೂಜೆಗಿದು ಶ್ರೇಷ್ಠ ಮಾಸ. ಹಿಂದೂ ಪಂಚಾಂಗದಲ್ಲಿನ 12 ಮಾಸಗಳಲ್ಲಿ ಧನುರ್ಮಾಸಕ್ಕೆ ಬಹಳ ಮಹತ್ವವಿದೆ. ಧನುರ್ಮಾಸವನ್ನ ಮಾರ್ಗಶೀರ್ಷ ಮಾಸವೆಂದೂ ಕರೀತಾರೆ. ಈ ಕುರಿತ ವಿಶೇಷ ಲೇಖನಕ್ಕೆ ಇಂದಿನ ಸಂಚಿಕೆ ಓದಿ. ಕನ್ನಡದ ಶ್ರೀಲೀಲಾ ಹೆಚ್ಚು ಪ್ರಸಿದ್ಧಿಯಾಗಿದ್ದು ಟಾಲಿವುಡ್ನಲ್ಲಿ. 7 ವರ್ಷಗಳ ಸಿನಿ ಜರ್ನಿಯಲ್ಲಿ ಅವರು 3 ಕನ್ನಡ ಸಿನಿಮಾಗಳಲ್ಲಷ್ಟೇ ನಟಿಸಿದ್ದಾರೆ. 2021ರಲ್ಲಿ ತೆರೆಕಂಡ ಬೆಳ್ಳಿ ಸಂದಡಿ ಮೂಲಕ ಟಾಲಿವುಡ್ಗೆ ಎಂಟ್ರಿ ಆದ ಅವರು ಪುಷ್ಪಾ 2ರಲ್ಲಿ ಕಿಸಿಕ್ ಸಾಂಗ್ ಮೂಲಕ ಖ್ಯಾತಿ ಹೊಂದಿದ್ದಾರೆ. ನಟ ನಿತಿನ್ಗೆ ಜೋಡಿಯಾಗಿ ಅಭಿನಯಿಸಿರುವ ರಾಬಿನ್ ಹುಡ್ ಇದೇ ಶುಕ್ರವಾರ ಬಿಡುಗಡೆಯಾಗಲಿದೆ. ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.